ಎಲ್ರಿಗೂ ನಮಸ್ತೆ. ಹಲೋ ಎವ್ರಿವನ್. ಈ ಕಳೆದ ಮೀಟಿಂಗಲ್ಲಿ ನಾನು ಹೇಳ್ದಂಗೆ ಈ ಖಾತಾಗೋಸ್ಕರ RTI ಹೇಗೆ ಅಪ್ಲೈ ಮಾಡೋದು ಅಂತ ಒಂದು ವಿಡಿಯೋ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದೆ. ಅದೇ ಈ ವಿಡಿಯೋ. In the previous meeting, I had mentioned that I will create a video on how to apply the RTI for the e-khata. This is that video. RTI ಅಪ್ಲೈ ಮಾಡೋದಕ್ಕೆ ಎರಡು ಕೆಲಸ ಮಾಡಬೇಕು. ಫಸ್ಟು ನಾವು ಕಳಿಸಿರೋ ಫೈಲ್ನ ನೀವು ನಿಮ್ಮ ಸೈಟ್ ನಂಬರ್ ಮತ್ತು ಲೇಔಟ್ ನಂಬರ್ನ ಅದರಲ್ಲಿ ಸೇರಿಸಬೇಕಾಗುತ್ತೆ. ಆಮೇಲೆ RTI ಅಪ್ಲೈ ಮಾಡಬೇಕಾಗುತ್ತೆ. You will have to do two things in this particular process. The first thing will be to fill in the details of your layout number and site in that particular Word file template that we have sent, after which you will have to apply for the RTI. ಸೊ ನಾನು ಮೊದಲನೇದಾಗಿ ಫೈಲ್ ಕಳಿಸಿರೋದ್ರಲ್ಲಿ ನಿಮ್ಮ ಸೈಟಿನ ಡೀಟೇಲ್ಸ್ನ ಹೇಗೆ ಹಾಕಬೇಕು ಅಂತ ಹೇಳ್ಕೊಡ್ತೀನಿ. The first what I'll do is I will tell you how to fill up the details in the template with your site numbers. ಸೊ ಮೊದಲನೇದಾಗಿ ನಿಮ್ಮ ಫೈಲ್ನ ಹತ್ರ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಎರಡು ಲೇಔಟ್ ನಂಬರ್ ಮತ್ತು ಸೈಟ್ ಅಂತ ಇಲ್ಲಿ ಕಾಣಿಸುತ್ತೆ. ಅಲ್ಲಿ ನೀವು ನಿಮ್ಮ ಲೇಔಟ್ ನಂಬರ್ ಮತ್ತು ಸೈಟ್ನ ಹಾಕಬೇಕಾಗುತ್ತೆ. You will need to open your Word file first, and in that Word file you will see that there is a layout number and a site number. You will need to change this particular details in your particular template that we have sent, and wherever in your template you find this layout number and site number, you will have to change it. ಸೊ ನಿಮಗೆ ಎಲ್ಲಿ ನಿಮ್ಮ ಟೆಂಪ್ಲೇಟಲ್ಲಿ ಈ ಲೇಔಟ್ ನಂಬರ್ ಮತ್ತು ಸೈಟ್ ನಂಬರ್ ಕಾಣಿಸುತ್ತೋ ಅಲ್ಲಿ ನಿಮ್ಮ ಲೇಔಟ್ ನಂಬರ್ ಮತ್ತು ಸೈಟ್ ನಂಬರ್ ಹಾಕಬೇಕಾಗುತ್ತೆ. ಇವಾಗ ನನ್ನ ಲೇಔಟ್ ನಂಬರ್ ಯಾವುದು, ನನ್ನ ಸೈಟ್ ನಂಬರ್ ಯಾವುದು ಅಂತ ನೀವು ನಿಮ್ಗೆ ಎಲ್ರಿಗೂ ನಿಮ್ಮ ಸೈಟ್ ನಂಬರ್ ಅಂತೂ ಗೊತ್ತಿರುತ್ತೆ, ಲೇಔಟ್ ನಂಬರ್ ಗೊತ್ತಿರಲ್ಲ. ಅದನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ತೀನಿ. Everybody will be knowing their site numbers, but they will not be knowing which layout they belong to, whether it is phase 1 or phase 2. So first I will tell you how to find that out. ಇದನ್ನು ಕಂಡುಹಿಡಿಯೋದು ತುಂಬಾನೇ ಸುಲಭ. ಏನು ಮಾಡಬೇಕು ಅಂದರೆ ನಿಮ್ಮ ಸೇಲ್ ಡೀಡ್ನ ತಗೋಬೇಕಾಗುತ್ತೆ. ನಿಮ್ಮ ಸೇಲ್ ಡೀಡ್ ತೆಗೆದಾಗ ಇಲ್ಲೊಂದು ನಂಬರ್ ಕಾಣಿಸ್ತಿದೆ ನೋಡಿ, LAO 38 ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದು ನನ್ನ ತಂಗಿ ಸೈಟ್ದು. ಸೊ ಇಲ್ಲಿ ಅವಳ ಲೇಔಟ್ ನಂಬರ್ ಬಂದು APA LAO 38 ಅಂತ ಕಾಣಿಸ್ತಾ ಇದೆ. ಈ ಪೂರ್ತಿ ನಂಬರ್ನ ನೀವು ಇಲ್ಲಿ ಲೇಔಟ್ ನಂಬರ್ ಅಂತ ಇದೆಯಲ್ಲ ಅಲ್ಲಿ ಹಾಕಬೇಕು. ಈ ಲೇಔಟ್ ನಂಬರ್ ಇದೆಯಲ್ಲ ಅಲ್ಲಿ ಹಾಕಬೇಕು. ಸೊ ಇವಾಗ ಏನಿದೆ ಅಲ್ಲಿ APA/LAO/38 2012 ಮತ್ತು 13 ಅಂತ ಹೇಳ್ತಾ ಇದ್ದೇವೆ. So what you need to do here is that you need to look at your schedule of the property in your sale deed, and there will be a number like this that is mentioned. It will be either APA LAO 38 or APA LAO 144. This is an example for LAO 144. As you can see in this particular sale deed, you will see it is LAO 144 and 145. So please put this entire number in the particular RTI. ಈ ನಂಬರ್ ಇರೋರು ಇಲ್ಲಿ ಏನು ಪೂರ್ತಿ ಕಾಣಿಸ್ತಿದೆಯಲ್ಲ APA LAO 144 and 145, ಸ್ವಲ್ಪ ಜನರಲ್ಲಿ ಬರೀ APA LAO 144 ಮಾತ್ರ ಇರುತ್ತೆ, ಆಮೇಲೆ ಇಸ್ವಿ ಇರುತ್ತೆ, ಅದನ್ನೇ ಹಾಕಿ. ಯಾರ್ಯಾರಿಗೆ ಆ್ಯಂಡ್ 145 ಅಂದಿದೆಯೋ ಅದನ್ನು ಹಾಕಿ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಇಲ್ಲಿ ಸೈಟ್ ನಂಬರ್ ಇದು ಫಸ್ಟ್ ನಿಮ್ಮ ಲೇಔಟ್ ನಂಬರ್ ಹಾಕಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಸೈಟ್ ನಂಬರ್ ಬಂದು ಸೈಟ್ ನಂಬರ್ ಅನ್ನೋದು ಇರಲಿ, ಅದ್ರ ಪಕ್ಕದಲ್ಲಿ 235. ಇವಾಗ ನನ್ನ ಹತ್ರ ಇರೋ ಇದರಲ್ಲಿ ಇಲ್ಲಿ 235 ಅಂತ ಕಾಣಿಸ್ತಾ ಇದೆ ನೋಡಿ. ಸೊ ಇದು ಲೇಔಟ್ ನಂಬರು, ಇದು ಸೈಟ್ ನಂಬರು. ಅದೇ ರೀತಿ ಇಲ್ಲಿ ನಾನು ಫಿಲ್ ಮಾಡಿದ್ದೀನಿ APA LAO 38 2012 2013 ಸೈಟ್ ನಂಬರ್ 235 ಅಂತ. ಸೊ ಆಸ್ ಐ ಟೋಲ್ಡ್, this is the site, this is the layout number and this is the site number. So currently like this I have filled it up, and you need to fill up the details like this. ಮತ್ತೆ ಈ ಥರ ಫಿಲ್ ಮಾಡಿದ್ಮೇಲೆ ನಿಮ್ಮ ಬೇರೆ ಜಾಗದಲ್ಲಿ ಏನಾದರೂ ಟೆಂಪ್ಲೇಟಲ್ಲಿ ಇದ್ದರೆ ಅಲ್ಲಿ ಕೂಡ ಈ ಥರ ನೀವು ಫಿಲ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡಿ 3 ಕಡೆ ಇದೆ ಈ ಟೆಂಪ್ಲೇಟಲ್ಲಿ. ನಿಮ್ಮ ಟೆಂಪ್ಲೇಟಲ್ಲೂ ಆ ಥರ 3-4 ಕಡೆ ಇದ್ದರೆ ಎಲ್ಲ ಕಡೆ ಅದನ್ನು ಚೇಂಜ್ ಮಾಡಬೇಕಾಗುತ್ತೆ. The site number and the layout number might have been mentioned on multiple times in your template, and kindly to remember it is different templates for different people. So in one template it might be asked 4 times, in other template it might be asked for 2 times. So wherever it is asked, you kindly fill up there.
ಸೊ ಬೇರೆ ಬೇರೆ ಟೆಂಪ್ಲೇಟಲ್ಲಿ ಬೇರೆ ಬೇರೆ ಜಾಗದಲ್ಲಿ ಒಂದೊಂದು ಈ ಟೆಂಪ್ಲೇಟಲ್ಲಿ 4 ಕಡೆ ಕೇಳಿದ್ವಿ, ಇನ್ನೊಂದು ಕಡೆ ಬರೀ 2 ಕಡೆ ಕೇಳಿರಬಹುದು. ಅದನ್ನೇನು ಕನ್ಫ್ಯೂಷನ್ ಮಾಡ್ಕೊಬಿಡಿ. ನಿಮಗೆ ಯಾವುದು ಬಂದಿದೆಯೋ ಅಲ್ಲಿ ಎಲ್ಲೆಲ್ಲಿ ನಿಮ್ಮ ಸೈಟ್ ನಂಬರ್ ಲೇಔಟ್ ನಂಬರ್ ಹಾಕಬೇಕು ಅದನ್ನು ಹಾಕಿ ಈ ಥರ ಒಂದು ನಿಮ್ಮ ಇದನ್ನು ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ಏನು ಮಾಡಿ, ಇಲ್ಲಿ ನಿಮ್ಮ ಡೀಟೇಲ್ಸ್ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಏನು ಮಾಡ್ತೀನಿ, ಬೇಸಿಕ್ಲಿ ನಿಮ್ಮ ಮೊದಲು ನಿಮ್ಮ ಸಿಗ್ನೇಚರ್ ಬರುತ್ತೆ. ಇಲ್ಲಿ ನಿಮ್ಮ ಸಿಗ್ನೇಚರ್ ಹಾಕಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಜಾಗ ಮಾಡ್ಕೊಳ್ಳಿ. ಇಲ್ಲಿ ಸಿಗ್ನೇಚರ್ ಅಂದರೆ ಪ್ರಿಂಟೌಟ್ ತೆಗೆದುಬಿಟ್ಟು ಇದೆಲ್ಲ ಚೇಂಜಸ್ ಮಾಡಿ ಪ್ರಿಂಟೌಟ್ ತೆಗೆದು ಒಂದು ಸಿಗ್ನೇಚರ್ ಹಾಕಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಹೆಸರು, ಅಡ್ರೆಸ್ಸು, ಫೋನ್ ನಂಬರ್, ಇಮೇಲ್ ಐ ಡಿ ಇಷ್ಟನ್ನು ಇಲ್ಲಿ ಬರ್ದು ಕೊಡಬೇಕಾಗುತ್ತೆ. ಇದನ್ನೆಲ್ಲ ಇಲ್ಲಿ ಡಿಲೀಟ್ ಮಾಡಿಬಿಟ್ಟು ಟೈಪಿಂಗ್ ಮಾಡ್ತಾ ಹೋಗಿ, ಓಕೆನಾ. ಸೊ ಹಾಗೆ ಮಾಡಿ ಇಲ್ಲಿ ನಿಮ್ಮ ಡೀಟೇಲ್ಸ್ ಕೊಡೋದು ತುಂಬ ಮುಖ್ಯ. ಅದನ್ನು ಮಿಸ್ ಮಾಡಬೇಡಿ. ಯಾಕಂದರೆ ನಿಮಗೆ ಅವರು ವಾಪಸ್ಸು ಅದಕ್ಕೆ ಒಂದು ರಿಪ್ಲೈ ಕಳಿಸ್ಬೇಕು ಅಂದರೆ ಅವರಿಗೆ ಆ 4 ಡೀಟೇಲ್ಸ್ ಬೇಕಾಗುತ್ತೆ. ಸೊ ಜ್ಞಾಪಕ ಇಟ್ಕೊಳ್ಳಿ, ಈ ಹೆಸರು, ಅಡ್ರೆಸ್ಸು, ಫೋನ್ ನಂಬರು, ಇಮೇಲ್ ಐ ಡಿ ಅಂತೂ ಕೊಡಲೇಬೇಕು. So once you have filled up all these details, this layout and site details here, if you come at the bottom, you will find a space here to put your signature. So make space there to put your signature. After the signature, please make sure that you will give your name, your address, your phone number, and your email ID, because this is the information they will use to reply to your RTI. So if you don't fill up this, you will not get a reply to your RTI, because nowhere in the application we have mentioned the details. So please make sure that you are filling this up. So this will be the process to edit your RTI templates that we have sent. So ಈ ಥರ ನಿಮ್ಮ RTI templates ನೀವು ಎಡಿಟ್ ಮಾಡಬೇಕಾಗುತ್ತೆ. ಎಡಿಟ್ ಮಾಡಿ ರೆಡಿ ಇಟ್ಕೋಬೇಕಾಗುತ್ತೆ. ಎಡಿಟ್ ಮಾಡಿದ್ಮೇಲೆ ಅಂದರೆ ನೀವೇನು ಮಾಡ್ತೀರಾ, ಇವಾಗ ಪೂರ್ತಿ ರೆಡಿ ಇದು ಮಾಡಿದ್ದೀರಾ, ಪ್ರಿಂಟೌಟ್ ತೊಗೊಳ್ಳಿ. ಪ್ರಿಂಟೌಟ್ ತೊಗೊಂಡ್ಮೇಲೆ ಅದನ್ನು ಸಿಗ್ನೇಚರ್ ಮಾಡಿ, ನಿಮ್ಮ ಕೈಯಾರೆ ಒಂದು ಸಿಗ್ನೇಚರ್ ಹಾಕಿ. ಸಿಗ್ನೇಚರ್ ಹಾಕಿದ್ಮೇಲೆ ಅದನ್ನು ಒಂದು PDF ಒಂದು ಫೋಟೋ ತೆಗೆದು ನಿಮ್ಮ ಮೊಬೈಲಲ್ಲಿ ಕರೆಕ್ಟಾಗಿ ಕ್ಲೀನಾಗಿ ಅಡೋಬಿ ಸ್ಕ್ಯಾನರ್ ಅಂತ ಒಂದು ಸಾಫ್ಟ್ವೇರ್ ಬರುತ್ತೆ. ಆ ಸಾಫ್ಟ್ವೇರ್ನ ಯೂಸ್ ಮಾಡಿ ಕ್ಲೀನಾಗಿ ಸ್ಕ್ಯಾನ್ ಮಾಡ್ದಂಗೆ ಬರುತ್ತೆ. ಅದನ್ನು ಸ್ಕ್ಯಾನ್ ಮಾಡಿ ಒಂದು PDF ಮಾಡ್ಕೊಳ್ಳಿ. ಆ PDFನ ಮಾತ್ರ ನೀವು RTIಗೆ ಕಳಿಸ್ಬೇಕು. ಈ ವರ್ಡ್ ಫೈಲ್ನ ಕಳಿಸ್ಬೇಡಿ. ಯಾಕಂದರೆ ನಾವು ವರ್ಡ್ ಫೈಲ್ ಕಳಿಸಿದ್ರೆ ಅವರು ಅದರಲ್ಲಿ ಎಡಿಟ್ ಮಾಡ್ಬೋದು, ಅವ್ರು ಅದನ್ನು ಚೇಂಜ್ ಮಾಡ್ಬೋದು. ಇದು ಫೈಲ್ ಒಳಗಡೆ ಏನಿದೆಯೋ ಅದನ್ನು ಅವ್ರು ಚೇಂಜ್ ಮಾಡ್ಬೋದು. ಬಟ್ ನೀವು ಒಂದು PDF ಮಾಡಿದ್ರೆ ಅವ್ರು ಏನು ಚೇಂಜ್ ಮಾಡೋಕ್ಕಾಗಲ್ಲ. ಏನು ಬಂದಿದೆಯೋ ಅದಕ್ಕೆ ಅವ್ರು ಉತ್ತರ ಕೊಡಬೇಕಾಗುತ್ತೆ. ಸೊ ಅದೊಂದು ಜ್ಞಾಪಕ ಇಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಪಾಯಿಂಟು. ನೀವು ಫಸ್ಟು ಅದನ್ನು ಪ್ರಿಂಟೌಟ್ ತೆಕ್ಕೊಳ್ತೀರಾ. ಪ್ರಿಂಟೌಟ್ ತೆಕ್ಕೊಂಡ್ಮೇಲೆ ಆ ಪ್ರಿಂಟೌಟ್ನ ನೀವು ಒಂದು ಫೋಟೋ ತೆಗೆದು ಅದನ್ನು PDF ಮಾಡಿ ಆ PDFನ ನೀವು RTI ಮುಖಾಂತರ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದನ್ನು ಒಂದು ಜ್ಞಾಪಕ ಇಟ್ಕೊಳ್ಳಿ, ಫಸ್ಟ್ ಪಾಯಿಂಟ್. ಸೊ ವಾಟ್ ಐ ವಾಂಟ್ ಟು ಟೆಲ್ ವಾಸ್, excuse me, that after you have done the editing of your file or the template, you will need to take a printout, put your signature here. After the signature has been done, kindly take a photo of that or use Adobe Scan to create a PDF. And when you are applying for the RTI, please make sure that you are sending the PDF only and not the Word file, because if you send the Word file, chances are that they can edit it or omit certain things that they don't want to answer and claim that this was the RTI sent to them, and that is why they are sending limited information, because of which we will lose time. So make sure that you take a printout, do a signature. After the signature, please go ahead and take a photo or convert it to a PDF via Adobe Scan and upload that particular PDF to the RTI online portal. So this is what is the first step. In the next video, I will tell you how to apply for RTI online. Okay, thank you very much. ಎಲ್ರಿಗೂ ನಮಸ್ತೆ. ಇವತ್ತು ನಾನು ಆನ್ಲೈನ್ ಮೂಲಕ ಈ ಖಾತಾಗೋಸ್ಕರ RTI ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನೀವು ಹಿಂದಿನ ವಿಡಿಯೋ ನೋಡಿ, ಅದರಲ್ಲಿ ನಾನು ನಿಮಗೆ ಕಳಿಸಿರೋ ವರ್ಡ್ ಡಾಕ್ಯುಮೆಂಟ್ನ ಹೇಗೆ ಚೇಂಜ್ ಮಾಡಬೇಕು, ನಿಮ್ಮ ಸೈಟ್ ನಂಬರು ಮತ್ತು ನಿಮ್ಮ ಲೇಔಟ್ ನಂಬರ್ನ ಅಲ್ಲಿ ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು ಅನ್ನೋದು ತೋರಿಸಿದ್ದೀನಿ. ಅದನ್ನು ಮಾಡಿ ಅದಾದ ಮೇಲೆ ನೀವು ಅದನ್ನು PDF ಆಗಿ ಮಾಡ್ಕೊಳ್ಳಿ. ಮೊದಲನೇದಾಗಿ ಅದು ಮಾಡ್ಕೊಂಡ್ಮೇಲೆ ಈ ಸ್ಟೆಪ್ಗೆ ಬರಬೇಕಾಗುತ್ತೆ. ನೀವು ಈ ಸ್ಟೆಪ್ಪಲ್ಲಿ ನೀವೇನು ಮಾಡಬೇಕಂದ್ರೆ, ಮೊದಲನೇದಾಗಿ ಕಂಪ್ಯೂಟ್ರಲ್ಲಿ ಮಾಡಿ, ಮೊಬೈಲಲ್ಲಿ ಮಾಡಿಬಿಡಿ. ಯಾಕಂದರೆ ಮೊಬೈಲಲ್ಲಿ ಮಾಡಬೇಕಾದ್ರೆ ತುಂಬ ಸಲ ಫೇಲ್ ಆಗುತ್ತೆ. ಯಾಕಂದರೆ ಮೊಬೈಲಲ್ಲಿ ವೆಬ್ಸೈಟ್ ಅಷ್ಟು ಚೆನ್ನಾಗಿ ಕೆಲಸ ಮಾಡಲ್ಲ. ಸೊ ಕಂಪ್ಯೂಟ್ರಲ್ಲಿ ಮಾಡಿ. ಮತ್ತು ಕಂಪ್ಯೂಟ್ರಲ್ಲಿ ಮಾಡಬೇಕಾದ್ರೆ ಗೂಗಲ್ ಕ್ರೋಮ್ ಅಂತ ಒಂದು ಬ್ರೌಸರ್ ಇದೆ, ಆ ಬ್ರೌಸರ್ನಲ್ಲೇ ಮಾಡಿ.
ಆ ಬ್ರೌಸರ್ನಲ್ಲಿ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಎಲ್ಲ ಕೆಲಸ ಮಾಡುತ್ತೆ ವೆಬ್ಸೈಟು. ಆಮೇಲೆ ನೀವು ಅದಕ್ಕೆ ತಕ್ಕನಾಗೆ ಏನೇನು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಡೀಟೇಲ್ಸ್ ಟೈಪ್ ಮಾಡಿ ಆಮೇಲೆ ನಿಮ್ಮ ಪೇಮೆಂಟ್ ಕೂಡ ಅಲ್ಲಿ ಕ್ಲೀನಾಗಿ ಮಾಡ್ಬೋದು. ಹಾಗಾಗಿ ಕಂಪ್ಯೂಟರ್ ಮೇಲೆ ಕ್ರೋಮ್ ಬ್ರೌಸರ್ ಯೂಸ್ ಮಾಡಿ, ಆವಾಗ RTI ಅಪ್ಲೈ ಮಾಡೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಈಗ RTI ಅಪ್ಲೈ ಮಾಡೋಕ್ಕೆ ವೆಬ್ಸೈಟ್ಗೆ ಹೋಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲನೇದಾಗಿ ಗೂಗಲ್ನಲ್ಲಿ RTI ಕರ್ನಾಟಕ ಅಂತ ಟೈಪ್ ಮಾಡಿ. ಹಾಗೆ ಮಾಡಿದಾಗ ನಿಮಗೆ ಮೊದಲನೇ ಲಿಸ್ಟ್ ಬರೋದೇ RTI ಕರ್ನಾಟಕ ಆನ್ಲೈನ್ ಅಂತ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೀವು RTI ವೆಬ್ಸೈಟ್ಗೆ ಬರ್ತೀರಾ. ಇದು ಕನ್ನಡ ವೆಬ್ಸೈಟ್ ಆಗಿರುತ್ತದೆ. ಇಂಗ್ಲೀಷ್ ಅವ್ರಿಗೆ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಆದರೆ ಕನ್ನಡ ವಿಡಿಯೋ ಮಾಡ್ತೀನಿ, ಅದಕ್ಕೆ ಕನ್ನಡಲ್ಲೇ ಮಾಡ್ತೀನಿ. ಸೊ ಏನು ಮಾಡಬೇಕು ಇಲ್ಲಿ ಅಂದರೆ, ಮೊದಲು ವಿನಂತಿಯನ್ನು ಸಲ್ಲಿಸಿ ಅಂತಿರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಬೇಕಾದ್ರೆ ಈ ಅರ್ಜಿ ಹಾಕೋಕ್ಕೆ ಏನೇನು ಫಾರ್ಮ್ಯಾಟ್ ಇದೆ, ಯಾವ ಥರ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಅದನ್ನು ಓದ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಮೇಲಿನ ಮಾರ್ಗಸೂಚಿಗಳನ್ನು ಅಂತ ಒಂದು ಟಿಕ್ ಬಾಕ್ಸ್ ಇರುತ್ತೆ, ಅದನ್ನು ಟಿಕ್ ಮಾಡಬೇಕು, ಆಗಲೇ ನೀವು ಮುಂದೆ ಹೋಗೋಕ್ಕಾಗೋದು. ಆಮೇಲೆ ಸಲ್ಲಿಸಿ ಅಂತ ಹೇಳಿ, ಆಗ ನಿಮಗೆ ಈ ಪೇಜ್ ಬರುತ್ತೆ. ಈ ಪೇಜಿನಲ್ಲಿ ನಿಮ್ಮ ಇನ್ಫಾರ್ಮೇಷನ್ ಕೊಡಬೇಕು ನೀವು, ಅಂದರೆ ನಿಮ್ಮ ಸರಿಯಾಗಿರೋ ಇಮೇಲ್ ID ಮತ್ತು ನಿಮ್ಮ ಕರೆಕ್ಟಾಗಿರೋ ಮೊಬೈಲ್ ನಂಬರ್. ಯಾಕಂದರೆ ಇದೆರಡರ ಮೂಲಕ ನಿಮಗೆ ಅವರು ವಾಪಸ್ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗಾಗಿ ಇದನ್ನು ನೀವು ಇವಾಗ ಬಳಕೆ ಮಾಡ್ತಿರೋ ಯೂಸರ್ ನೇಮ್ ಮತ್ತು ಇದು ಬಳಕೆ ಮಾಡ್ತಿರೋ ಇಮೇಲ್ ID ಮತ್ತು ಫೋನ್ ನಂಬರ್ನ ಕೊಡಿ. ಆಮೇಲೆ ಇಲ್ಲಿ ಒಂದು ಸೆಕ್ಯೂರಿಟಿ ಕ್ಯಾಪ್ಚಾ ಇರುತ್ತೆ, ಇಲ್ಲಿ ಹೇಗಿದೆಯೋ ಹಾಗೆ ಇಲ್ಲಿ ಟೈಪ್ ಮಾಡಿ. ಇಲ್ಲಿ ನೋಡಿ, ಇವಾಗ ಇದು ಚಿಕ್ಕ V ಇತ್ತು, 3 ಇತ್ತು, ಆಮೇಲೆ ಕ್ಯಾಪಿಟಲ್ H ಇತ್ತು, ಆಮೇಲೆ Q ಇತ್ತು, ಆಮೇಲೆ ಕ್ಯಾಪಿಟಲ್ B ಇತ್ತು. ಸೊ ಅದನ್ನು ನೀವು ಫಾಲೋ ಮಾಡಬೇಕು. ಹಾಗೆ ಸುಮ್ಮನೆ ಟೈಪ್ ಮಾಡಿದ್ರೆ ಒಂದೊಂದ್ಸಲ ಫೇಲ್ ಆಗುತ್ತೆ. ಸೊ ಯಾವುದು ಕ್ಯಾಪಿಟಲ್ ಇದೆ, ಯಾವುದು ಸ್ಮಾಲ್ ಇದೆ ನೋಡಿಕೊಂಡು ಮುಂದುವರಿಬೇಕಾಗುತ್ತೆ. ಅದಾದಮೇಲೆ ಸಲ್ಲಿಸಲು ಅಂತ ಕ್ಲಿಕ್ ಮಾಡಿದ್ರೆ ಒಂದು OTP ಬರುತ್ತೆ ನಿಮಗೆ. ಆ OTP ನಿಮ್ಮ ಕೊಟ್ಟಿರೋ ಮೊಬೈಲ್ ನಂಬರ್ಗೆ ಬರುತ್ತೆ, ಅದನ್ನು ಎಂಟ್ರ್ ಮಾಡಿ. OTP ಬಂದಮೇಲೆ ಮತ್ತೆ ಇದನ್ನು ಟೈಪ್ ಮಾಡಬೇಕಾದ್ರೆ ಆವಾಗಲೇ ನಾನು ಹೇಳ್ದಂಗೆ ಕ್ಯಾಪಿಟಲ್ ಲೆಟರ್ಸ್ ಯಾವುದಿದೆ, ಸ್ಮಾಲ್ ಲೆಟರ್ಸ್ ಯಾವುದಿದೆ ನೋಡಿಕೊಂಡು ಟೈಪ್ ಮಾಡಿ. ಆಮೇಲೆ ಮತ್ತೊಂದು ಸಲ ಸಲ್ಲಿಸಲು ಅಂತ ಹಾಕಿದ್ರೆ ನಿಮಗೆ ಈ ಅಪ್ಲಿಕೇಶನ್ ಬರುತ್ತೆ. ಇದು ನಿಮ್ಮ RTI ಅಪ್ಲಿಕೇಶನ್ ಇರುತ್ತೆ. ಇದನ್ನು ಹೇಗೆ ಫಿಲ್ ಮಾಡಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಈಗ ನಾವು RTI ಅಪ್ಲಿಕೇಶನ್ ಫಿಲ್ಲಿಂಗ್ ಬಂದಿದ್ದೀವಿ. ಇಲ್ಲಿ ಮೊದಲನೇದಾಗಿ ನಾವು ಈ ಜಾಗದಲ್ಲಿ ಸಾರ್ವಜನಿಕ ಪ್ರಾಧಿಕಾರವನ್ನು ಹುಡುಕಿ ಅಂತ ಇದೆ, ಅಲ್ಲಿ ಆನೇಕಲ್ ಅಂತ ಟೈಪ್ ಮಾಡಿ. ಆವಾಗ ನಿಮಗೆ ಒಂದೇ ಒಂದು ಆಪ್ಷನ್ ಬರುತ್ತೆ, ಬೆಂಗಳೂರು ನಗರ ಆನೇಕಲ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ RDPR ಅಂತ ಹೇಳುತ್ತೆ. ಇವರೇ ನಮ್ಮ ಇವಾಗ ಇವ್ರ ಹೆಸರಲ್ಲೇ ನಾವು RTI ಕಳಿಸ್ಬೇಕಾಗುತ್ತೆ. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕನ್ಫರ್ಮೇಷನ್ ಕೇಳುತ್ತೆ, ಅದನ್ನು ಓಕೆ ಅಂತ ಹೇಳಿ. ಅದಾದಮೇಲೆ ನಿಮ್ಮ ಹೆಸರನ್ನು ಟೈಪ್ ಮಾಡಿ. ಅದಾದಮೇಲೆ ಇಲ್ಲಿ ಲಿಂಗ ಕೇಳುತ್ತದೆ, ಅದು ನಿಮ್ಮ ಪ್ರಕಾರ ಅಂದರೆ ಇದು ಯಾವತ್ತೂ ಇಲ್ಲಿ ನೀವು ಹಾಕೋ ಡೇಟಾ ಬಂದು ಸೈಟ್ ಓನರ್ದು ಇರಬೇಕು. ದಯವಿಟ್ಟು ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಯಾರ ಹೆಸರಲ್ಲಿ ಸೈಟ್ ಇದೆಯೋ ಅವ್ರ ಹೆಸರಲ್ಲಿ RTI ಹೋದರೆ ತುಂಬ ಒಳ್ಳೆಯದು. ಹಾಗಾಗಿ ಹೀಗೆ ಮಾಡಿ. ಇದಾದಮೇಲೆ ವಿಳಾಸ ಹಾಕಬೇಕಾಗುತ್ತೆ. ನಿಮ್ಮ ಪೂರ್ತಿ ವಿಳಾಸ ಕಳಿಸಿ, ಯಾಕಂದರೆ ಅವರು ಯಾವ ಡೀಟೇಲ್ಸ್, ಯಾವುದೇ ಒಂದು ಕರೆಸ್ಪಾಂಡೆನ್ಸ್ ಇಲ್ಲ, ಯಾವುದೇ ಒಂದು ಲೆಟರ್ ನಿಮಗೆ ಕಳಿಸ್ಬೇಕು ಅಂದರೆ ಈ ಅಡ್ರೆಸ್ ಮೇಲೆ ಕಳಿಸ್ಕೊಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ನೀವು ಕರೆಕ್ಟಾಗಿ ಈ ಲೆಟರ್ ಯಾವ ಅಡ್ರೆಸ್ಸಿಗೆ ಹೋಗಬೇಕು ಆ ಅಡ್ರೆಸ್ನ ಹಾಕಿ ಕಳಿಸ್ಕೊಡಿ. ನಾನು ಇಲ್ಲಿ ಇವಾಗ ಸುಮ್ಮನೆ ಯಾವುದೋ ಒಂದು ಬೇರೆ ಅಡ್ರೆಸ್ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಅಡ್ರೆಸ್ನ ಹಾಕ್ತಾ ಇಲ್ಲ, ಬಟ್ ಹೇಗೆ ಫಿಲ್ ಮಾಡಬೇಕು ಅನ್ನೋದಕ್ಕೋಸ್ಕರ ತೋರಿಸ್ಕೊಳ್ಳೋಕ್ಕೆ ಒಂದು ಅಡ್ರೆಸ್ ಹಾಕ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಪಿನ್ ಕೋಡ್ ಕೇಳುತ್ತೆ, ಪಿನ್ ಕೋಡು ಹಾಕಿ. ಅದಾದಮೇಲೆ ಯಾವ ದೇಶ ಅಂತ ಕೇಳುತ್ತೆ, ಭಾರತ ಅಂತ ಹಾಕಿ. ಯಾವ ರಾಜ್ಯ, ಕರ್ನಾಟಕ ಅಂತ ಹಾಕಿ. ಮತ್ತು ಒಂದು ಜ್ಞಾಪಕ ಇಟ್ಕೊಳ್ಳಿ, ಇದು ಬಂದು ನಿಮ್ಮ ಅಡ್ರೆಸ್ದು ಜಿಲ್ಲೆ ಮತ್ತು ತಾಲೂಕು ಕೇಳ್ತಾ ಇದೆ, ಸೈಟಿಂದಲ್ಲ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ಬೆಂಗಳೂರು ಅಂದರೆ ನೀವು ಇಲ್ಲಿ ಬೆಂಗಳೂರು ಅಂತಲೇ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ನಿಮ್ಮ ಅಡ್ರೆಸ್ಗೆ ಯಾವ್ದು ಬರುತ್ತೋ ಅದು. ಇವಾಗ ಇಲ್ಲಿ ಆನೇಕಲ್ಲನ್ನು ಕಾಣಿಸಿದೆ, ಆನೇಕಲ್ಲನ್ನು ಸೆಲೆಕ್ಟ್ ಮಾಡಿಬಿಡಿ, ಯಾಕಂದರೆ ನಿಮ್ಮ ಮನೆ ಅಡ್ರೆಸ್ ಇಲ್ಲ, ನಿಮ್ಮ ಮನೆ ವಿಳಾಸ ಆನೇಕಲ್ಲಲ್ಲಿಲ್ಲ. ಸೊ ಬ್ಯಾಂಗ್ಳೂರು ಉತ್ತರ, ದಕ್ಷಿಣ, ಪೂರ್ವ ಎಲ್ಲಿ ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಸ್ಥಳ ಕೂಡ ನೀವು ನಗರದಲ್ಲಿದ್ದರೆ ನಗರ ಅಂತಲೇ ಸೆಲೆಕ್ಟ್ ಮಾಡಿ. ಅದಾದಮೇಲೆ
ಈ ಕ್ವೆಶನ್ ಅಕ್ಷರಸ್ತ್ರ ಅಂತ ಕೇಳುತ್ತೆ. ಅದ್ರ ಪ್ರಕಾರ ಏನು ಸೆಲೆಕ್ಷನ್ ಮಾಡಬೇಕೋ ನೀವು ಅದನ್ನು ಮಾಡಿ. ಅದಾದಮೇಲೆ ದೂರವಾಣಿ ಸಂಖ್ಯೆ ಕೇಳುತ್ತೆ. ನಿಮ್ಮ ಆವಾಗಲೇ ಕೊಟ್ಟಲ್ಲ ನಂಬರು, ಅದನ್ನು ಮತ್ತೆ ಇಲ್ಲಿ ಟೈಪ್ ಮಾಡಿ. ಸೊ ಮೊಬೈಲ್ ಸಂಖ್ಯೆ, ದೂರವಾಣಿ ಸಂಖ್ಯೆ ಎರಡೂ ಒಂದೇ ಇರ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಇಲ್ಲಿ ನಿಮ್ಮ ನಾಗರಿಕತೆ ಬಗ್ಗೆ ಕೇಳುತ್ತೆ, ಅಲ್ಲಿ ಭಾರತೀಯರು ಅಂತ ಹಾಕಿ. ಮತ್ತು ಇದು ಬಡತನ ರೇಖೆ ಇದೆಯಾ ಅಂತ ಹೇಳುತ್ತೆ, ಇಲ್ಲ ಅಂತ ಹಾಕಿ. ಅದಾದಮೇಲೆ ಇಲ್ಲಿ ನಾರ್ಮಲ್ ಆಗಿ ನಾವು ನಮ್ಮ RTI ಅರ್ಜಿದ ಟೆಕ್ಸ್ಟ್ ಹಾಕಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಟೆಕ್ಸ್ಟ್ ಜಾಗದಲ್ಲಿ ಏನು ಹಾಕಿ, ಆ PDF ರೆಡಿ ಮಾಡ್ಕೊಂಡಿದ್ರಲ್ಲ ಅದನ್ನು ಓದಿ ಅಂತ ಒಂದು ಇನ್ಸ್ಟ್ರಕ್ಷನ್ ಕೊಡಬೇಕಾಗುತ್ತೆ ಇಲ್ಲಿ. ಅದಕ್ಕೋಸ್ಕರ ಪ್ಲೀಸ್ ಫೈಂಡ್ ದಿ RTI ಅಪ್ಲಿಕೇಶನ್ ಅಟ್ಯಾಚ್ಡ್ ಅಂತ ಇಲ್ಲೊಂದು ಲೈನ್ ಹಾಕಿ. ಅಂದರೆ ಈ ಒಂದು ಪರ್ಟಿಕ್ಯುಲರ್ RTI ಇದು ನನ್ನ ಅಪ್ಲಿಕೇಶನ್ ಜೊತೆ ಹಾಕಿದ್ದೀನಿ ಅಂತ ನೀವು ಹೇಳ್ತಿರ್ತೀರ. ಸೊ ಅದನ್ನು ಅಲ್ಲಿ ತಿಳಿಸಿದ್ರೆ ಹಂಗೆ ಒಂದು ಇದು ಕೊಟ್ಟರೆ ಆಮೇಲೆ ಅವರು ಹುಡುಕೊಳ್ತಾರೆ. ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ ನೆಕ್ಸ್ಟ್ ಇದರಲ್ಲಿ ಆ PDF ಮಾಡಿದ್ರಲ್ಲ, ಆ PDFನ ನೀವಿಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಅದರ ಸಲುವಾಗಿ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಚೂಸ್ ಫೈಲ್ ಅಂತ ಮಾಡಿ, ಈ ನಾನು ಇಲ್ಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ತಂಗಿ ಹೆಸರಲ್ಲಿರೋ ಸೈಟ್ಗೋಸ್ಕರ. ಸೊ ಅದನ್ನು ಡಬಲ್ ಕ್ಲಿಕ್ ಮಾಡ್ತೀನಿ. ಸೊ ಅದನ್ನು ತಗೊಳುತ್ತೆ. ಮತ್ತೊಂದು ಸಲ ಇಲ್ಲಿ ನಿಮಗೆ ಕ್ಯಾಪ್ಚರ್ ಟೈಪ್ ಮಾಡೋಕ್ಕೆ ಹೇಳುತ್ತೆ. ಸೊ ಅದನ್ನು CN5T6H ಅಂತ ಟೈಪ್ ಮಾಡಿ ಸಲ್ಲಿಸಲು ಅಂತಿರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿದಾಗ ಮತ್ತೊಂದು ಸಲ ನೀವೇನು ಮಾಡ್ತಿದ್ದೀರಾ, ಏನೇನು ಇದು ಸೆಲೆಕ್ಷನ್ ಮಾಡಿದ್ದೀರಾ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಸೊ ನೀವು ಅದನ್ನು ಮತ್ತೊಂದು ಸಲ ಓದ್ಬಿಟ್ಟು ಅಕಸ್ಮಾತ್ ಏನಾದರೂ ತಪ್ಪಿದ್ರೆ ಇಲ್ಲಿ ಕ್ಯಾನ್ಸಲ್ ಮಾಡಿ ಅದನ್ನು ಸರಿ ಮಾಡಿ ಮತ್ತೊಂದು ಸಲ ಸಲ್ಲಿಸಲು ಅಂತ ಕ್ಲಿಕ್ ಮಾಡಿದಾಗ ಇದು ಬರುತ್ತೆ. ಇದೊಂದು ಸಲ ಓಕೆ ಕ್ಲಿಕ್ ಮಾಡಿಬಿಟ್ರೆ ನೀವು ಅಪ್ಲಿಕೇಶನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಇದನ್ನು ಕರೆಕ್ಟಾಗಿ ಒಂದು ಸಲ ಓದ್ಕೊಂಡು ಮುಂದುವರಿರಿ. ಆಮೇಲೆ ಓಕೆ ಅಂತ ಹೇಳಿ. ಆವಾಗ ಓಕೆ ಅಂತ ಹೇಳಿದಾಗ ನಿಮಗೆ ಈ ಒಂದು ಪೇಜ್ ಬರುತ್ತೆ. ಈಗ ಇಲ್ಲಿ ಪೇಮೆಂಟ್ ಸೆಕ್ಷನ್ ಬಂದಿದ್ದೀವಿ. ಇಲ್ಲಿ ಏನು ಮಾಡಬೇಕು ಅಂದರೆ RTI ಆನ್ಲೈನ್ ಪೇಮೆಂಟ್ ಅಂತ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಪೇ ಅಂತ ಇನ್ನೊಂದ್ಸಲ ಕ್ಲಿಕ್ ಮಾಡಬೇಕಾಗುತ್ತೆ. ಆವಾಗ ಒಂದು ಪೇಜ್ ಹೋಗುತ್ತೆ. ಈ ಪೇಜಲ್ಲಿ ಯಾವ ಥರ ಪೇಮೆಂಟ್ ಮಾಡಬೇಕು ಅನ್ನೋದು ನೀವು ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಅದಕ್ಕೆ ಏನು ಮಾಡಿ, ಫಸ್ಟು ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡಿ. ಅದಾದಮೇಲೆ SBI ಇ-ಪೇ ಅಂತ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಇಲ್ಲಿ ಅವರು ಹಾಕಿರೋ ಈ ಸೆಕ್ಯೂರಿಟಿ ಕೋಡ್ನ ಹಾಕಿ, ಇಲ್ಲಿ ಬರೆದಿದೆ ನೋಡಿ, ಈ ಸೆಕ್ಯೂರಿಟಿ ಕೋಡ್ನ ಹಾಕಿ. ಅದು ಹಾಕಿದ್ಮೇಲೆ ಇದೆರಡೂ ಟಿಕ್ ಮಾಡಿ ಸಬ್ಮಿಟ್ ಅಂತ ಹೇಳಿದ್ರೆ ಇನ್ನೊಂದು ಪೇಜ್ಗೆ ಹೋಗುತ್ತೆ. ಈ ಪೇಜಲ್ಲಿ ನೀವೇನು ಮಾಡಬೇಕು ಅಂದರೆ ಇಲ್ಲಿ UPI ಪೇಮೆಂಟ್ ಅಂತ ಹೇಳಿ ಇಲ್ಲಿ UPI QR ಕೋಡ್ ಅಂತ ಇರ್ತದೆ. ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೀವು ಪೇ ನೌ ಅಂತ ಹೇಳಬೇಕಾಗುತ್ತೆ. ಹಂಗೆ ನೀವು ಪೇ ನೌ ಅಂದಾಗ ನೀವು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಇವಾಗ ಏನು ಮಾಡ್ತೀನಿ ನಾನು ಅಂದರೆ ಪೇ ನೌ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಪೇಮೆಂಟ್ ಮಾಡೋಕ್ಕೆ QR ಕೋಡ್ ಸ್ಕ್ಯಾನ್ ಮಾಡ್ತೀನಿ. ಈಗ ನಾನು ಪೇಮೆಂಟ್ ಮಾಡಿದ್ದೀನಿ. ಮಾಡಿದ್ಮೇಲೆ ಅದಾಗದೆ ಇನ್ನೊಂದು ಪೇಜ್ ಹೋಗುತ್ತೆ. ಪೇಮೆಂಟ್ ಕನ್ಫರ್ಮೇಷನ್ ನೋಡುತ್ತೆ. ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಇವಾಗ ನೋಡಿ ಏನಾಗುತ್ತೆ ಅಂದರೆ ನಿಮ್ಮದು ಪೇಮೆಂಟ್ ಆದ ತಕ್ಷಣವೇ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಅಂದರೆ ನಿಮ್ಮ RTI ರಿಜಿಸ್ಟ್ರೇಷನ್ ಆಗಿರೋ ನಂಬರ್ ಬರುತ್ತೆ. ಯಾರ ಹೆಸರಲ್ಲಾಗಿದೆ, ಯಾವ ತಾರೀಕಲ್ಲಾಗಿದೆ, ಯಾರಿಗೆ ಹೋಗ್ತಾ ಇದೆ,
ಅದಲ್ಲದೆ ನೆಕ್ಸ್ಟ್ ಲೆವೆಲ್ ಅಂದರೆ ನಾವು ಅವಾಗಲೇ ಫಸ್ಟ್ ಅಪೀಲ್ ಅಂತ ಮಾತಾಡಿದಿಲ್ಲ, ಅವ್ರದ್ದು ನಂಬರ್ ಏನು ಅನ್ನೋದು ಇಲ್ಲಿ ತೋರಿಸುತ್ತೆ. ಅವ್ರ ಇಮೇಲ್ ಐ ಡಿ ಕೂಡ ತೋರಿಸುತ್ತೆ. ಇದನ್ನು ನೀವೇನು ಮಾಡಿ ಅಂದರೆ ಮುಂಚಿತವಾಗಿ ಫಸ್ಟ್ ಸೇವ್ ಅಂತ ಮಾಡ್ಕೊಳ್ಳಿ. ಈ ಥರ ಒಂದು ಚಲಾನ್ ಬರುತ್ತೆ, ಅದನ್ನು ಇಮಿಡಿಯೇಟಾಗಿ ಡೌನ್ಲೋಡ್ ಮಾಡ್ಕೊಂಡ್ಬಿಡಿ. ಡೌನ್ಲೋಡ್ ಮಾಡ್ಕೊಂಡು ನಿಮ್ಗೆ ಎಲ್ಲಾಗುತ್ತೋ ಅಲ್ಲಿ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೋಬೇಕಾದ್ರೆ ಹೆಸರು ಚೇಂಜ್ ಮಾಡ್ಕೊಂಡು ಇಲ್ಲಿ ನಾನು ಸ್ಮಿತಾ RTI ಈ ಖಾತಾ ಅಂತ ಹಾಕ್ತಾ ಇದ್ದೀನಿ. ಯಾಕಂದರೆ ಇದು ಈ ಖಾತಾ ಅದು ಇದಲ್ವಾ, ಸೊ ಈ ಖಾತಾ ಅಂತ ಹಾಕ್ಬಿಟ್ಟು ಸೇವ್ ಮಾಡ್ಕೊಳ್ತೀನಿ. ಆಮೇಲೆ ಇದನ್ನು ಡೌನ್ಲೋಡ್ ಮಾಡಿದ್ಮೇಲೆ ಇದನ್ನು ನೀವು ಕ್ಲೋಸ್ ಮಾಡ್ಬೋದು. ಅದಾದಮೇಲೆ ಬೇಕಾದ್ರೆ ಒಂದು ಇನ್ನೊಂದ್ಸಲ ಅಕಸ್ಮಾತ್ ಸೇವ್ ಅಂತ ಕೆಲಸ ಆಗಲಿಲ್ಲ ಅಂದರೆ ಇದನ್ನು ಪ್ರಿಂಟ್ ಕೂಡ ಮಾಡ್ಬೋದು. ಅಲ್ಲಿ ಪ್ರಿಂಟ್ ಆಪ್ಷನ್ ಅಂತ ಇರುತ್ತೆ, ಅದನ್ನು ಪ್ರಿಂಟ್ ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ಒಂದು ಪ್ರಿಂಟ್ ಆಪ್ಷನ್ ಬರುತ್ತೆ. ಸೊ ಅದನ್ನು ನೀವು ಪ್ರಿಂಟ್ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲಿಗೆ ಸೇವ್ ಮಾಡ್ಕೋಬೇಕು ಅಲ್ಲಿಗೆ ಸೇವ್ ಮಾಡ್ಕೋಬೋದು. ಇಲ್ಲಿ ಏನು ಮಾಡ್ತೀನಿ, ಹಳೆ PDF ಇತ್ತಲ್ಲ ಅದರದ್ದು ಇನ್ನೊಂದು ಹೆಸರು ಹಾಕ್ಕೊಂಡು ಇದನ್ನ ಸೇವ್ ಮಾಡ್ಕೊಳ್ತೀನಿ. ಸೊ ಇವಾಗ ಇದು ನಿಮ್ಮ ರೆಫರೆನ್ಸ್ ನಂಬರ್ ಆಗುತ್ತೆ. ಈ ರೆಫರೆನ್ಸ್ ನಂಬರ್ನ ನೀವು ಅವಾಗಲೇ ಸೇವ್ ಮಾಡ್ಕೊಂಡ್ರಲ್ಲ, ಆ PDF ಅಲ್ಲಿ ನೋಡಿಕೊಂಡು ನೀವು ಸ್ಟೇಟಸ್ ಏನು ಅಂತ ತಿಳ್ಕೊಬೋದು. ಸೊ ಇದು RTI ಅಪ್ಲೈ ಮಾಡೋ ಆನ್ಲೈನ್ ಅಪ್ಲೈ ಮಾಡೋ ಪ್ರಾಸೆಸ್ಸು.